ನಮಸ್ಕಾರ. ಸ್ಪೈನ್ ಸಮಸ್ಯೆಗೆ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಬೆನ್ನು ನೋವು, ಬೆನ್ನು ಮೂಳೆ ನೋವು, ಸ್ಪೈನ್ ಪ್ರಾಬ್ಲಮ್ ಈ ಕುರಿತಾಗಿ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಅನ್ನೋದು ಎಲ್ಲರಲ್ಲೂ ಕೂಡ ಕಾಮನ್ ಅಂತಲೇ ಹೇಳಬಹುದು. ಅದು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ. ಯಾಕೆ ಈ ಬೆನ್ನು ನೋವು ಬರುತ್ತೆ, ಸ್ಪೈನ್ ಪ್ರಾಬ್ಲಮ್ ಹೇಗೆ ಶುರುವಾಗುತ್ತೆ, ಶುರುವಾದ ನಂತರ ನಮ್ಮ ಲೈಫ್ ಸ್ಟೈಲನ್ನು ನಾವು ಯಾವ ರೀತಿ ಬದಲಾವಣೆ ಮಾಡಿಕೊಳ್ಬೇಕು, ಇದಕ್ಕಿರುವಂತಹ ಪರಿಹಾರಗಳೇನು, ಇದರ ಕಾರಣಗಳು, ಲಕ್ಷಣ, ಹೀಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಮೆಡಿಕವರ್ ಹಾಸ್ಪಿಟಲ್ನ ನರ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ದೀಪಕ್ ಅರಸೀಕೆರೆ ನಟರಾಜು ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿದ್ದೀನಿ. ಎಸ್ ಡಾಕ್ಟರ್, ಬೆನ್ನು ನೋವು, ಬೆನ್ನು ಮೂಳೆ ನೋವು, ಸೊಂಟ ನೋವು, ಹಾಗೆ ಸ್ಪೈನ್ ಪ್ರಾಬ್ಲಮ್ ಅನ್ನೋದು ನಾನು ಆಗಲೇ ಹೇಳ್ದಂತೆ ಈಗ ಎಲ್ಲರಲ್ಲೂ ಕೂಡ ಕಾಮನ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಳಿಗೂ ಕೂಡ ಕಾಣಿಸ್ಕೊಳ್ಳುತ್ತೆ, ಯಂಗ್ ಏಜಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಅದು ವೃದ್ಧರಿಗೆ ಸರ್ವೇ ಸಾಮಾನ್ಯ ಅನ್ಬಹುದು. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಏಜ್ನವ್ರಿಗೂ ಕೂಡ ಇದು ಕಾಮನ್ ಆಗಿಬಿಟ್ಟಿದೆ. ಮೊದಲನೇದಾಗಿ ಈ ಬೆನ್ನು ನೋವು ಯಾಕೆ ಬರುತ್ತೆ ಅಂದರೆ, ಅತಿ ಹೆಚ್ಚೊತ್ತು ಕುತ್ಕೊಂಡೇ ಇದ್ರೇ ಈ ಬೆನ್ನು ನೋವು ಬರುತ್ತಾ ಅಥವಾ ಬೇರೆ ಕಾರಣಗಳೇನಾದರೂ ಇದೆಯಾ? ಬೆನ್ನೋವು ಮತ್ತೆ ಸ್ಪೈನ್ಗೆ ಕಾರಣಗಳು ಏನು, ಯಾಕೆ ಬರುತ್ತೆ, ತಿಳಿಸ್ಕೊಟ್ಬಿಡಿ. ಈಗ ನಾವು ಬೆನ್ನೋವು ಇದನ್ನ ನೋಡ್ತಾ ಹೋದ್ರೆ, ಈಗ ಒಂದು ಕೂತ್ಕೊಳ್ಳೋ ರೀತಿ ಈಗ ನಮ್ಮ ಒಂದು 20 ಇಯರ್ಸ್ ಬ್ಯಾಕಿಗೂ ಮತ್ತು ಈಗಿನ ನಮ್ಮ ಲೈಕ್ ಕೆಲಸದ ಶೈಲಿ ಏನಿದೆ, ಕೂತು ಕೆಲಸ ಮಾಡೋ ವೃತ್ತಿ ಜಾಸ್ತಿ ಆಗಿದೆ. ಸೊ ಬೇಸಿಕಲಿ ಏನಂತಂದ್ರೆ, ಈಗ ಇಂಜಿನಿಯರ್ಸ್ ಆಗಿರ್ಬೋದು. ಸೊ ಈಗ ನಾವು ನೋಡ್ತಾ ಇರೋ ಹಾಗೆ ಅವರು 8 to 10 hours ಮಿನಿಮಮ್ ಕೂರ್ತಾ ಇದ್ದಾರೆ ಇದರಲ್ಲಿ. ಅದಲ್ದಲೇ ಈಗ ಅಂಗಡಿಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಎಲ್ಲ ಇದರಲ್ಲೂ ಮೆಕನೈಸ್ಡ್ ಆಗಿರೋದ್ರಿಂದ ಸೊ ಎತ್ತು ಯಾರು ಹೋಗ್ತಾ ಇಲ್ಲ, ಲೈಕ್ ದೇ ಆರ್ ಸಿಟ್ಟಿಂಗ್ ಫಾರ್ ಕ್ವೈಟ್ ಎ ಲಾಂಗ್ ಟೈಮ್. ಅದರಿಂದಾಗಿ ಒಂದು ಕೂರೋ ಒಂದು ಪೊಸಿಷನ್ ಜಾಸ್ತಿ ಆಗಿದೆ. ಸೊ ಅದು ಒಂದು. ಇನ್ನೊಂದು ಏನಂತಂದರೆ, ಇನ್ನೊಂದು 20 ಇಯರ್ಸ್ ಬ್ಯಾಕಲ್ಲಿ ಯಾವ ರೀತಿ ಸನ್ ಎಕ್ಸ್ಪೋಜರ್ಸು ಅದೆಲ್ಲ ತುಂಬ ಜಾಸ್ತಿ ಇತ್ತು, ಈಗ ಅದೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ. ಈಗ ಹಾರ್ಡ್ಲಿ ನಾವು ಸನ್ ಎಕ್ಸ್ಪೋಜರ್ ಒಂದು 10 minutes ಇದ್ದರೆ ಅದೇ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ, ಕೂರೋದು ಮತ್ತು ಈ ವಿಟಮಿನ್ ಡಿ ಅನ್ನೋದು ಅದು ಕಡಿಮೆ ಇರೋದು, ಆಕ್ಟಿವಿಟಿ ಮೊದಲಿಗಿಂತ ಕಡಿಮೆ ಆಗ್ತಾ ಇರೋದು ಬಿಕಾಸ್ ಆಫ್ ಮಿಷಿನ್ಸ್ ಇರೋದ್ರಿಂದ. ಸೊ ಬೆನ್ನು ನೋವು ಇದು ಎಲ್ಲ ಜಾಸ್ತಿ ಆಗ್ತಾ ಇದೆ. ಇನ್ನು ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೀರಾ ಡಾಕ್ಟರ್? ಫಸ್ಟ್ ಈಗ ನಾವು ಇದನ್ನ ನೋಡಬೇಕಾದ್ರೆ, ಯಾವುದೇ ನಾವು ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ, ಈಗ ಪೇಯ್ನ್ ಬರ್ತಾ ಇದೆ, ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಥವಾ ನೆಕ್ ಪೇಯ್ನ್ ಬರ್ತಾ ಇದೆ ಅಂತಂದರೆ, ಅದರದ್ದು ಮುಂಜಾಗ್ರತೆ ಏನು ಮಾಡಬೇಕು ಅನ್ನೋದಿದೆಯಲ್ಲ, ಅದು ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಸ್ಲೀಪ್ ಇಟ್ ಸೆಲ್ಫ್ ಅಂತ ಕರಿತೀವಿ. ಅಂದರೆ ನಿದ್ದೆ ಮಾಡೋದ್ರಿಂದ ಹಿಡಿದು ಅವರು ನೆಕ್ಸ್ಟ್ ಡೇ ಸ್ಲೀಪ್ ತನಕ ಏನು ಮಾಡ್ತಾರಲ್ಲ, ಅದು ತುಂಬ ಚೆನ್ನಾಗಿ ಅವ್ರು ಮೇಂಟೈನ್ ಮಾಡಬೇಕಾಗಿರುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ಸ್ಲೀಪ್ ಪಾಸ್ಚರ್ ಅಂತ ಕರಿತೀವಿ. ಯಾವ ರೀತಿ ಮಲಗ್ತೀವಿ ಅನ್ನೋದ್ರಿಂದಲೇ ಅದು ಕುತ್ತಿಗೆ ನೋವು ಮತ್ತು ಬೆನ್ನೋವು ಅದು ಸ್ಟಾರ್ಟ್ ಆಗೋಕ್ಕೆ ಕಾರಣ ಇರ್ತದೆ. ಈಗ ಕುತ್ತಿಗೆದು ಎಕ್ಸಾಂಪಲ್ ತಗೊಳ್ಳೋದಾದರೆ, ದಿಂಬು ಸರಿಯಾಗಿರೋ ಇಟ್ಕೊಂಡಿಲ್ಲ. ಈಗ ಒಬ್ಬರು ಸೈಡಲ್ಲಿ ಮಲ್ಕೋತಾರೆ, ಒಬ್ಬರು ಸೀದಾ ಮಲ್ಕೋತಾರೆ. ಈಗ ಸೈಡಲ್ಲಿ ಮಲ್ಕೊಳ್ಳೋರಿಗೆ ಪ್ರಾಬ್ಲಮ್ ಏನಿರ್ತದೆ ಅಂತಂದರೆ, ಈ ಕುತ್ತಿಗೆ ಇದನ್ನು ದಿಂಬನ್ನ ಒಂದು ಸ್ವಲ್ಪ ಸಣ್ಣ ದಿಂಬು ಹಾಕ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವಾಗೇನಾಗುತ್ತೆ, ಅವರು ಕೈ ಹಿಡ್ಕೊಂಡು ಈ ರೀತಿ ಮಲ್ಕೋಬೇಕಾಗ್ತಾ ಇರ್ತದೆ. ಸೊ ಅದು ಏನಾಗ್ತಾರೆ, ಈಗ ಅದು ನೆಕ್ ನಮ್ಮದು ಒಂದು ಆ್ಯಂಗಲಲ್ಲಿ ಸ್ಟ್ರೈಟಲ್ಲಿ ಇರೋದಲ್ಲೇ ಆ್ಯಂಗಲ್ ಆಗಿತ್ತು ಅಂತಂದಾಗ ಅಲ್ಲಿ ಸ್ಟ್ರೈನಿಂಗ್ ಪಾಯಿಂಟ್ ಬರ್ತದೆ. ಎರಡು ಮೂಳೆಗಳು ಕಾಂಟ್ಯಾಕ್ಟ್ ಪಾಯಿಂಟಿಗೆ ಬರ್ತದೆ. ಬಂದಾಗ ಅದು ಆರ್ಥರೈಟಿಸ್ ಆಗೋಕ್ಕೆ ಅದು ಇದಾಗಿ ನೆಕ್ ಪೇಯ್ನ್ ಬರ್ಲಿಕ್ಕೆ ಶುರು ಆಗುತ್ತೆ. ದಟ್ ಈಸ್ ದ ಸ್ಲೀಪ್ ಪಾಸ್ಚರಲ್ಲೇ ಶುರು ಆಗ್ತದೆ. ಸೀದಾ ಮಲ್ಗೋರಲ್ಲಿ ಪ್ರಾಬ್ಲಮ್ ಏನಂದ್ರೆ, ತುಂಬ ಹೆಚ್ಚಿಗೆ ದಿಂಬಿಟ್ಕೊಳ್ಳೋದು, ಎರಡೆರಡು ದಿಂಬಿಟ್ಕೊಳ್ಳೋದು, ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಕುತ್ತಿಗೆ ಮುಂದಕ್ಕೆ ಹೋಗ್ಬಿಡ್ತದೆ, ಈ ರೀತಿ ಬಗ್ಬಿಡ್ತದೆ. ಸೊ ಇದು ಅವ್ರಿಗೆ ಹ್ಯಾಬಿಟ್ ಆಗಿಬಿಟ್ಟಿರ್ತದೆ. ಅದು ಓವರ್ ಇಯರ್ಸ್, ಅಂದರೆ ಒಂದು 1 year 2 years ಅಲ್ಲ, ಅದು ಓವರ್ ದ ಇಯರ್ಸ್, ಲೈಕ್ 10 to 15 yearsಯಿಂದಲೂ ಅವರ ಸ್ಲೀಪಿಂಗ್ ಪಾಸ್ಚರ್ ಆ ಥರ ಇರ್ತದೆ. ಅದನ್ನು ನಾವು ಸರಿ ಮಾಡ್ಕೋಬೇಕು ಫಸ್ಟ್. ಅಲ್ಲಿಂದಲೇ ದಿಂಬು ಅಡಕ್ವೇಟಾಗಿ, ನಾವು ಯೂಶ್ವಲಿ ನಾವು ಹೇಳ್ತೀವಿ ಅಂದರೆ, ಈ ಇಯರ್ಸು ಮತ್ತು ಈ ಶೋಲ್ಡರ್ ಮಧ್ಯದಲ್ಲಿರೋವಂಥ ಸ್ಪೇಸ್ ಏನಿದೆ ಅದು ಪಿಲ್ಲೋ ಫಿಲ್ ಆಗಬೇಕು. ಮತ್ತು ಅದು ಪಿಲ್ಲೋ ಸ್ವಲ್ಪ ಫರ್ಮ್ ಆಗಿರಬೇಕು. ಅದು ಫರ್ಮ್ ಪಿಲ್ಲೋ ಇದ್ದರೆ ಅದು ನೆಕ್ಕನ್ನು ಬೆಂಡ್ ಆಗ್ಲಿಕ್ಕೆ ಬಿಡೋದಿಲ್ಲ. ಹ್ಯಾಂಡ್ಸ್ನ ಯಾವಾಗಲೂ ಕೆಳಗೆ ಇಟ್ಕೋಬಾರ್ದು. ಕೈಗೆ ಇದಕ್ಕೆ ಯೂಶ್ವಲಿ ಅದು ಕೈಗೂ ಸ್ಟ್ರೈನ್ ಮಾಡ್ತದೆ, ಸೊ ನೆಕ್ಕಿಗೂ ಅದು ಪ್ರಾಬ್ಲಮ್ ಮಾಡ್ತದೆ. ಸೊ ಒಂದು ಸ್ಲೀಪ್ ಪಾಸ್ಚರ್ ಒಂದು ಸರಿ ಮಾಡಿಕೊಂಡ್ರು ಅಂದರೆ ನೆಕ್ಸ್ಟ್ ಬರ್ತದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ, ಸ್ವಲ್ಪ ಆ್ಯಕ್ಟಿವಿಟಿ ಮಾಡಬೇಕಾಗಿರುತ್ತೆ. ಮಿನಿಮಮ್ 5 to 10 minutes ಆಫ್ ನೆಕ್ ಎಕ್ಸಸೈಸು ಅಥವಾ ಬ್ಯಾಕ್ ಎಕ್ಸಸೈಸು
ಆ್ಯಸ್ ಅ ರೂಟೀನ್ ಸ್ವಲ್ಪ ವಾಕಿಂಗಿಗೆ ಈಗ ವಾಕಿಂಗ್ ಮಾಡೋದೇ ಒಂದು ಎಕ್ಸಸೈಸ್ ಅಲ್ಲ. ಹೌದು. ವಾಕಿಂಗ್ ಈಸ್ ಅ ಟೈಪ್ ಆಫ್ ಲೈಕ್ ಟು ಸ್ಟಾರ್ಟ್ ಆ್ಯನ್ ಆ್ಯಕ್ಟಿವಿಟಿ ಅನ್ನೋಗೆ. ಸೊ ಸಮ್ 10 minutes ವಾಕ್ ಮಾಡಿದ್ರೆ ಅಂದರೆ 5 minutes ನೆಕ್ ಎಕ್ಸಸೈಸ್ ಸಿಂಪಲ್ ಇರ್ತದೆ, ಏನು ಹಾರ್ಡ್ಲಿ. ಸೊ ವಿ ಕ್ಯಾನ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು, ಬ್ಯಾಕ್ ಎಕ್ಸಸೈಸ್ ಸ್ಟ್ರೆಚಿಂಗ್ ಮಾಡೋದು, ಇಷ್ಟು ಮಾಡಿಕೊಂಡು ನೆಕ್ಸ್ಟ್ ಬರ್ತದೆ ಫುಡ್ಡಲ್ಲಿ. ಸೊ ಈಗ ಫುಡ್ಡಲ್ಲಿ ಯಾವ ರೀತಿ ಯೂಶ್ವಲಿ ಹೈ ಕ್ಯಾಲ್ಶಿಯಮ್ ಅಂದರೆ ಮಿಲ್ಕ್ ಇರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ಸಮ್ ಈಗ ಡೇಟ್ಸ್ ಮತ್ತು ಈವನ್ ಬಾದಾಮಿ ಆಲ್ಮಂಡ್ಸ್ ಇರ್ತದೆ. ಸೊ ಹೈ ಲೆವೆಲ್ಸ್ ಆಫ್ ಕ್ಯಾಲ್ಶಿಯಮ್ಸ್ ಇರ್ತದೆ. ಸೊ ದೇ ಆರ್ ಅದು ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಕ್ಯಾಲ್ಶಿಯಮ್ ಅದನ್ನು ಮೇಂಟೈನ್ ಮಾಡೋದಕ್ಕೆ. ಸೊ ಅದಾದ ನಂತರ ನೆಕ್ಸ್ಟ್ ಬರ್ತದೆ ವರ್ಕಿಂಗ್ ಪಾಶ್ಚರಲ್ಲಿ. ಈಗ ಸ್ಲೀಪ್ ಪಾಶ್ಚರ್ ಆಲ್ಮೋಸ್ಟ್ 7 to 8 hours ನಾವು ಇದ್ದೀವಿ ಅಂತಂದರೆ, ನೆಕ್ಸ್ಟ್ ವರ್ಕ್ ಪಾಶ್ಚರಲ್ಲಿ ವಿ ಆರ್ ಅನದರ್ ಫಾರ್ 8 hours, ಮಿನಿಮಮ್ 8 hours ವರ್ಕ್ ಪಾಶ್ಚರಲ್ಲಿ ಇರ್ತೀವಿ. ಸೊ ವರ್ಕ್ ಪಾಶ್ಚರಲ್ಲಿದ್ದಾಗ ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ, ಅದರಲ್ಲೂ ಡೆಸ್ಕ್ ಜಾಬ್ ಇದೆ ಅಥವಾ ಲ್ಯಾಪ್ಟಾಪ್ ತುಂಬ ಯೂಸ್ ಮಾಡ್ತೀವಿ ಅಂತಂದರೆ ದರ್ ಇಸ್ ಆಲ್ವೇಸ್ ಬೆಂಡಿಂಗ್ ಫಾರ್ವರ್ಡ್ಸ್ ಅಂತ ಕರಿತೀವಿ. ಮುಂದೆ ಬೆಂಡ್ ಮಾಡಿಕೊಂಡು ಈ ರೀತಿ ಮಾಡೋದು. ಸೊ ನಿಮ್ಮ ನೆಕ್ಕು ಕೂಡ ಬೆಂಡ್ ಆಗ್ತಾ ಇದೆ ಮತ್ತು ಬ್ಯಾಕ್ ಕೂಡ ಬೆಂಡ್ ಆಗ್ತಾ ಇದೆ. ಸೊ ನಿಮ್ಮದು ಅಡಕ್ವೇಟ್ ಬ್ಯಾಕ್ ಸಪೋರ್ಟ್ ಇಲ್ಲ ಅಂತಂದರೆ ನ್ಯಾಚುರಲ್ ಕರ್ವೇಚರ್ ಅಂದರೆ ಲಾರ್ಡೋಟಿಕ್ ಕರ್ವೇಚರ್ ಅಂತ ಕರಿತೀವಿ. ಸೊ ಆ ಕರ್ವೇಚರಲ್ಲಿ ಯೂಶ್ವಲಿ ಈ ರೀತಿ ಇದೆ ಅಂತಂದರೆ, ಸೊ ಇಲ್ಲಿಗೆ ಸಪೋರ್ಟ್ ಬೇಕಾಗ್ತದೆ. ಸೊ ಅದನ್ನು ಲಂಬಾರ್ ಸಪೋರ್ಟನ್ನು ಯೂಸ್ ಮಾಡೋವಂಥದ್ದು. ಮತ್ತು ಈಗ ಆದಷ್ಟು ಹೇಗೆ ಅಂತಂದರೆ, ಯೂಶ್ವಲಿ ನಾವು ಲ್ಯಾಪ್ಟಾಪ್ ಎಲ್ಲ ಇಡೋದು ಅಂದರೆ ಫ್ಲ್ಯಾಟಾಗಿ ಇಟ್ಕೋತೀವಿ. ಸೊ ಫ್ಲ್ಯಾಟಾಗಿ ಇಟ್ಕೊಳ್ಳೋದ್ರಿಂದ ಆಬ್ವಿಯಸ್ಲಾಗಿ ಯು ಹ್ಯಾವ್ ಟು ಬೆಂಡ್ ಫಾರ್ವರ್ಡ್ಸ್. ಆ್ಯಕ್ಚುಲಿ ಸಿಟ್ಟಿಂಗ್ ಆ್ಯಸ್ ಸಚ್ ಜಾಬ್ ಇದರಲ್ಲೇ ದರ್ ಇಸ್ ಮೋರ್ ಲೈಕ್ ಸಮ್ 20% ಮೋರ್ ಡಿಸ್ಕ್ ಮೇಲೆ ಪ್ರೆಷರ್ ಬೀಳ್ತದೆ ಕಂಪೇರ್ ಟು ಸ್ಟ್ಯಾಂಡಿಂಗ್ ಪೊಸಿಷನ್ ಅಂತ ಕರಿತೀವಿ. ಸೊ ಆ ಪೊಸಿಷನ್ ಚೇಂಜಿಂದಲೇ ನಮಗೆ ಒಂದು 40% ಸ್ಟ್ರೈನ್ ಬೀಳ್ತಾ ಇರೋದ್ರಿಂದ ಡಿಸ್ಕ್ ಮೇಲೆ. ಸೊ ಮೋರ್ ಲೈಕ್ಲಿ ನಾವು ಲ್ಯಾಪ್ಟಾಪ್ ಯೂಸ್ ಮಾಡೋದಾಗಲಿ ಡೆಸ್ಕ್ಟಾಪ್ ಯೂಸ್ ಮಾಡೋದ್ರಿಂದ ಸೊ ಮೋರ್ ಲೈಕ್ಲಿ ನಾವು ಬೆಂಡಿಂಗ್ ಫಾರ್ವರ್ಡ್ಸ್ನ ನಾವು ಅವಾಯ್ಡ್ ಮಾಡಬೇಕು. ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂತಂದರೆ, ಒಂದು ಸ್ಲ್ಯಾಂಟಿಂಗ್ ಟೈಪ್ ಆಫ್ ಕೀಬೋರ್ಡ್ಸ್ ಯೂಸ್ ಮಾಡೋದು, ಡೆಸ್ಕ್ಟಾಪ್ನ ಹೈಟ್ನ ಸ್ವಲ್ಪ ಈ ರೀತಿ ಇಟ್ಕೊಳ್ಳೋದು. ಸೊ ದಟ್ ಐ ಲೆವೆಲಿಗೆ ನಮ್ಮದು ಇದು ಡೆಸ್ಕ್ಟಾಪ್ ಸೆಂಟರ್ ಆಫ್ ದ ಸ್ಕ್ರೀನ್ ಇದೆ ಅಂತಂದರೆ, ಸೊ ದಟ್ ವಿಲ್ ಹೆಲ್ಪ್ ಆ್ಯಕ್ಚುಲಿ. ಮತ್ತು ಇನ್ನೊಂದು, ಈಗ ಲೈಕ್ ಐಟಮ್ಸ್ ಆಗಲಿ ಸಾಮಾನು ಆಗಲಿ ಏನಾದರೂ ಇಡಬೇಕು ಅಂತಂದರೆ ಶುಡ್ ನಾಟ್ ಕೀಪ್ ಇನ್ ದ ಲೋವರ್ ಡೌನ್ ಆ್ಯಕ್ಚುಲಿ. ಸೊ ಲೋವರ್ ಡೌನ್ ಅಂದ ತಕ್ಷಣ ಬಗ್ಬೇಕಾಗ್ತದೆ. ಸೊ ಅದನ್ನೆಲ್ಲ ನಾವು ಒಂದು ರ್ಯಾಕ್ ಟೈಪ್ ಮಾಡಿಕೊಂಡು ಈ ರೀತಿ ಸೊ ಅಪ್ಪರ್ ಸೈಡಲ್ಲಿ ಇಟ್ಕೊಳ್ಳೋದ್ರಿಂದ ಸಮ್ ಓವರ್ ಪೀರಿಯಡ್ ಆಫ್ ಎ ಟೈಮ್ ದಟ್ ವಿಲ್ ಹೆಲ್ಪ್ ಆ್ಯಕ್ಚುಲಿ. ಈ ವರ್ಕ್ ಪಾಶ್ಚರ್ ಆದಮೇಲೆ ನೆಕ್ಸ್ಟು ನಾವು ಇಂಪಾರ್ಟೆಂಟ್ ಏನಂದರೆ, ಈಗ ಅಕೇಶನಲ್ಲಾಗಿ ಏನು ಮಾಡಿಬಿಡ್ತಾರೆ, ನಾವು ಬರೋ ಪ್ರಾಬ್ಲಮ್ಸ್ ಎಲ್ಲ ಹೇಗಿರ್ತದೆ ಅಂದರೆ, ಸಡನ್ನಾಗಿ ದೇ ಸ್ಟಾರ್ಟೆಡ್ ಗೋಯಿಂಗ್ ಟು ದಿ ಜಿಮ್ ಆ್ಯಕ್ಚುಲಿ. ಹೌದು. ವಿತಿನ್ 1 week ಆರ್ ಸಮಥಿಂಗ್ ದೇ ಸ್ಟಾರ್ಟೆಡ್ ಟು ಲಿಫ್ಟ್ ಸಮ್ 20-25 kg ಆ ರೀತಿ ಲಿಫ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸಡನ್ ದೇ ಸ್ಟಾರ್ಟ್ಸ್ ಗೆಟಿಂಗ್ ಪೇಯ್ನ್ ಆ್ಯಕ್ಚುಲಿ. ಸೊ ಈ ಥರ ಸಡನ್ ವೆಯ್ಟ್ ಲಿಫ್ಟಿಂಗ್ ಮಾಡೋದು, ಅಥವಾ ಈಗ ನೆಕ್ಸ್ಟ್ ಇನ್ನೊಂದು ಥರ ಬರೋರು ಏನಾಗಿರ್ತಾರೆ ಅಂದರೆ, ಏನೋ ಮನೆ ಖಾಲಿ ಮಾಡಿದ್ವಿ, ಅರ್ಜೆಂಟ್ ಯಾರೂ ಇರಲಿಲ್ಲ, ನಾವೇ ಎತ್ತುಬಿಟ್ವಿ, ಸೊ ವಿ ಸ್ಟಾರ್ಟೆಡ್ ಗೆಟಿಂಗ್ ಪೇಯ್ನ್ ಅಂತ ಬರ್ತಾರೆ. ಸೊ ಯೂಶ್ವಲಿ ಅವ್ರನ್ನೆಲ್ಲ ನೋಡಿದ್ರೆ ಅವ್ರು ಎತ್ತೇ ಇರೋದಿಲ್ಲ, ಯಾವಾಗಲೂ ವೆಯ್ಟ್ ಅಷ್ಟು ಎತ್ತಿರೋದಿಲ್ಲ. ಸಡನ್ ಒಂದು ಪಾಯಿಂಟಲ್ಲಿ ಅವರು ಎತ್ತಿದಾಗ ಸೊ ಇಟ್ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್ ಟು ದೆಮ್. ಸೊ ಆ ರೀತಿ ಅಂದರೆ ಎಲ್ಲೆಲ್ಲಿ ನಾವು ಅವಾಯ್ಡ್ ಮಾಡೋಕ್ಕಾಗುತ್ತೋ, ಸೊ ವಿ ಟೆನ್ ಟು ಮುಂದೆ ಬಗ್ಗಿ ಎತ್ತೋದಕ್ಕಿಂತ ಸೈಡಲ್ಲಿ ಲಿಫ್ಟ್ ಮಾಡಬೇಕು ವೆಯ್ಟ್ಸು. ಇದೆಲ್ಲ ಸ್ವಲ್ಪ ನಾವು ಕಾನ್ಷಿಯಸ್ಲಿ ಓವರ್ ಪೀರಿಯಡ್ ಆಫ್ ಎ ಟೈಮ್ ಇನ್ ಎ ಡೇ ಮಾಡಿದ್ರೆ ಸೊ ಇಟ್ ವಿಲ್ ಬಿ ಇನ್ ಎ ಹೆಲ್ತಿ ಕಂಡೀಷನ್. ಓಕೆ ಡಾಕ್ಟರ್, ಇನ್ನು ಈ ಸ್ಪೈನ್ ಪ್ರಾಬ್ಲಮ್ ಅನ್ನೋದು ಬೆನ್ನೋವಿನ ಸಮಸ್ಯೆ ಹೀಗೆ ಕಂಟಿನ್ಯೂಸ್ ಆಗಿ ಅಂದರೆ ದೀರ್ಘಕಾಲ ಉಳಿದ್ರೆ ಮುಂದೆ ಏನೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ, ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅಂತ? ಹೌದು. ಈಗ ಪೇಯ್ನ್ ಅಂದ ತಕ್ಷಣವೇ ನಮಗೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಒಂದು ಪೇಯ್ನ್ ಕಿಲ್ಲರ್ ತೊಗೊಳ್ಳೋದು, ಆ ಪೇಯ್ನ್ ಹೋಗ್ಬಿಡ್ತದೆ. ಹೌದು, ಅದು ಆ ಪಾಯಿಂಟನ್ನು ನಾವು ಮಿಸ್ ಮಾಡ್ತಾ ಇದ್ದೀವಿ. ಪೇಯ್ನ್ ಈಸ್ ಇಂಡಿಕೇಟಿಂಗ್ ದಟ್ ದರ್ ಇಸ್ ಸಮ್ ಪ್ರಾಬ್ಲಮ್ ಈಸ್ ಗೋಯಿಂಗ್ ಆನ್ ಅಂತೇಳಿ. ಈಗ ನೆಕ್ ಪೇಯ್ನ್ ಬರ್ತಾ ಇದೆ ಅಂದ ತಕ್ಷಣ ಹೋಗ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ಏನೋ ಒಂದು ತೊಗೊಳೋದು, ಅದಾಗಲಿಲ್ಲ ಅಂದರೆ ಮತ್ತೆ ಯಾರೋ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬಿಟ್ಟು ಪೇಯ್ನ್ ಕಡಿಮೆ ಮಾಡಬೇಕು. ಅವರು ಡಾಕ್ಟ್ರು ಬರೆದಿರೋ ಪೇಯ್ನ್ ಕಿಲ್ಲರಿಗೆ ಸರಿಯಾಗಿ ಹೋಗ್ತಾ ಇಲ್ಲ ಅಂದರೆ ಮತ್ತೆ ಇನ್ನೊಂದೇನೋ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗೋದು. ಅದು ಈಗ ಪೇಯ್ನ್ ನಮಗೆ ಇಂಡಿಕೇಟ್ ಮಾಡ್ತಾ ಇದೆ, ಸಮ್ ಪ್ರಾಬ್ಲಮ್ ನಡೀತಾ ಇದೆ ಅಲ್ಲಿ ಪೇಯ್ನ್ ಇದರಲ್ಲಿ. ಅದನ್ನು ನಾವು ಬ್ಲಾಕ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಸೊ ಅದು ಏನು ಕಾರಣ ಇರ್ತದೆ, ಈಗ ಸ್ಪೈನಲ್ಲಿ ಪ್ರಾಬ್ಲಮ್ ಇದೆ, ಸೊ ಅದು ಏನಕ್ಕೆ ಬರ್ತದೆ ಯೂಶ್ವಲಿ ಅಂತಂದರೆ, ಮಸಲ್ ವೀಕ್ ಆಗಿರ್ತದೆ. ನಿಮ್ಮ ಮಸಲ್ ವೀಕ್ ಆಗಿರ್ತದೆ, ನಿಮ್ಮ ಪಾಶ್ಚರ್ ಸರಿ ಇರೋಲ್ಲ. ಎಲ್ಲೆಲ್ಲಿ ಪಾಶ್ಚರ್ ಸರಿ ಮಾಡ್ಕೊಳ್ಳೋದ್ರಿಂದಲೇ ನಿಮ್ಮದು 50% ಚಾನ್ಸಸ್ ಆಫ್ ಬ್ಯಾಕ್ ಪೇಯ್ನ್, ನೆಕ್ ಪೇಯ್ನ್ ಕಡಿಮೆ ಆಗುತ್ತೆ. ಸೊ ಮಸಲ್ ಮಾಸ್ನ ಇಂಪ್ರೂವ್ ಮಾಡ್ಕೋಬೇಕು, ಎಕ್ಸಸೈಸು ಅದು ಮತ್ತು ವಿಟಮಿನ್ ಡಿ, ಕ್ಯಾಲ್ಶಿಯಮ್ ಅದನ್ನೆಲ್ಲ ಇಂಪ್ರೂವ್ ಮಾಡಿಕೊಂಡ್ರೆ ಅದು ನಮ್ಮ ಪೇಯ್ನ ಅದು ಆಟೋಮೆಟಿಕ್ಕಾಗಿ ಅದೇ ಕಡಿಮೆ ಮಾಡ್ತದೆ.
ಹಾಗೆ ಬಿಟ್ಕೊಂಡು ಹೋದರೆ ಏನಾಗುತ್ತೆ, ಆಯಿತು ಪೇಯ್ನ್ ಕಿಲ್ಲರ್ ತೊಗೊಂಡ್ವಿ, ಈಗ 1 ಮಂತು ವಿ ಆರ್ ಗುಡ್, ನೆಕ್ಸ್ಟ್ ಮಂತ್ ಆಯಿತು. ಸೊ ದೆರ್ ಇಸ್ ಎ ಪ್ರೋಗ್ರೆಸ್ ಆ್ಯಕ್ಚುಲಿ. ಇದು ವಿತ್ ಏಜ್ ಪೇಯ್ನ್ ಅದೇನಾಗುತ್ತೆ, ಕ್ರಾನಿಕ್ ಆಗ್ತಾ ಹೋಗ್ತದೆ, ಪೇಯ್ನ್ ಜಾಸ್ತಿ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಸ್ಟೇಜಿಗೆ ನಾವು ಹೋಗ್ತೀವಿ. ನರ್ವಿಗೆ ಕಂಪ್ರೆಷನ್ ಬೀಳಲಿಕ್ಕೆ ಶುರುವಾಗುತ್ತೆ, ಟಿಂಗ್ಲಿಂಗ್ ಸೆನ್ಸೇಷನ್ ಬರೋದು, ನಮ್ನೆಸ್ ಬರೋದು, ರ್ಯಾಡಿಕ್ಯುಲರ್ ಪೇಯ್ನ್ ಅಂತ ಕರಿತೀವಿ. ಪೇಯ್ನ್ ಇಲ್ಲಿ ಸ್ಟಾರ್ಟ್ ಆಗಿ ಮೇಲ್ಮೆಲ್ಲಕ್ಕೆ ಹರಿಲಿಕ್ಕೆ ಶುರುವಾಗೋದು, ಕೈ ವೀಕ್ ಆಗ್ಲಿಕ್ಕೆ ಶುರುವಾಗೋದು. ಸೇಮ್ ಬ್ಯಾಕ್ ಪೇಯ್ನಲ್ಲಿ ಬಂತು ಅಂತಂದರೆ ಲೆಗ್ಗಿಗೆ ಅದು ರೇಡಿಯೇಟ್ ಆಗುತ್ತೆ, ಅದರಿಂದ ಸ್ವಲ್ಪ ಜೋಮ್ ಹಿಡಿಯೋಕ್ಕೆ ಶುರುವಾಗೋದು. ಜೋಮ್ ಬರ್ತಾ ಇರ್ತದೆ ಮೇಲ್ಮೆಲ್ಲಕ್ಕೆ, ಆಮೇಲೆ ನೋಡಿದ್ರೆ ವೀಕ್ನೆಸ್ ಬರೋಕ್ಕೆ ಶುರುವಾಗೋದು. ಕೆಲವು ಬಾರಿ ಯೂರಿನ್ ಕಂಟ್ರೋಲ್ ಹೋಗೋದು, ಮತ್ತು ಈವನ್ ಬ್ಲಡ್ ಕಂಟ್ರೋಲ್ ಜೊತೆಗೆ ಸ್ಟೂಲ್ ಕಂಟ್ರೋಲ್ ಕೂಡ ಹೋಗ್ಬಿಡ್ತದೆ. ಸೊ ಇದು ವೇರಿಯಸ್ ಸ್ಟೇಜಸ್ ಇರ್ತದೆ. ಇದು ಎಲ್ಲ ಕೇಸಸಲ್ಲೂ ಇದೇ ರೀತಿ ಪ್ರೋಗ್ರೆಸ್ ಆಗುತ್ತೆ ಅಂತ ಇಲ್ಲ, ಬಟ್ ಇಗ್ನೋರ್ ಮಾಡ್ತಾ ಹೋದಲ್ಲಿ ಇದು ಎಲ್ಲ ಆಗೋ ಸಾಧ್ಯತೆ ಇರ್ತದೆ. ಇನ್ನು ಡಾಕ್ಟರ್, ಇಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯಲ್ಲಿ ಏನೇನೆಲ್ಲ ಹೊಸ ವಿಧಾನಗಳು ಬಂದಿವೆ ಅಂತ? ಚಿಕಿತ್ಸೆ ಹೊಸ ವಿಧಾನ ಅಂತಂದರೆ ಈಗ ನಾವು ಯಾವ ಸ್ಟೇಜಲ್ಲಿ ಅವ್ರು ಬಂದಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗ್ತದೆ. ಯೂಶ್ವಲಿ ಒಂದು 85% ಆಫ್ ದ ಪೀಪಲ್ಗೆ ಸಿಂಪಲ್ ಬ್ಯಾಕ್ ಪೇಯ್ನ್, ನೆಕ್ ಪೇಯ್ನ್ ಇರ್ತದೆ. ಸೊ ವಿತಿನ್ ಇಫ್ ದೇ ಆರ್ ಲೆಸ್ ದೆನ್ 40 years ಆಫ್ ಏಜ್ ಗ್ರೂಪ್ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ವಿ ಶುಡ್ ಟ್ರೈ ಮೋರ್ ಆಫ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಸ್. ಅಂದರೆ ಈಗೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಸಿಯೋಥೆರಪಿಸ್ಟ್, ರೋಬೋಟಿಕ್ ಫಿಸಿಯೋಥೆರಪಿ ಅಂತ ಬಂದಿದೆ. ಸ್ಪೈನ್ನ ಅಸೆಸ್ಮೆಂಟ್ ಮಾಡಿಕೊಂಡು, MRIಯಲ್ಲಿ ನೋಡಿಕೊಂಡು ಕರ್ವೇಚರ್ ಯಾವ ರೀತಿ ಇದೆ ಅದನ್ನೆಲ್ಲ ನೋಡಿಕೊಂಡು ಪರ್ಟಿಕ್ಯುಲರ್ ಆಗಿ ಕಸ್ಟಮೈಸ್ಡ್ ಆಗಿ ಎಕ್ಸಸೈಸಸ್ ಯಾವ ರೀತಿ ಮಾಡಬೇಕು ಆ ರೀತಿ ಇದನ್ನೆಲ್ಲ ಒಂದು ಗ್ರೇಡೆಡ್ ಆಗಿದೆ. ಆಬ್ವಿಯಸ್ಲಿ ಈಗ ಸನ್ಲೈಟ್ ಎಕ್ಸ್ಪೋಜರ್ ಆಗಿರ್ಬೋದು, ನ್ಯಾಚುರಲ್ ಆಗಿ ಏನೇನು ಮಾಡಬೇಕಾಗಿರ್ತದೆ, ಒಂದು ಪಾಸ್ಚರ್ ಕರೆಕ್ಷನ್ ಹೇಳಿದೆ, ಎಕ್ಸಸೈಸ್ ಇದು, ಮತ್ತು ಅದ್ರ ಜೊತೆಗೆ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಇದು ಆಕ್ಯುಪಂಕ್ಚರ್ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು. ಸೊ ಇದನ್ನೆಲ್ಲ ಮಾಡೋದು 80% ಆಫ್ ದ ಪೀಪಲಲ್ಲಿ ಇಷ್ಟೇ ಇದರಲ್ಲೇ ಹೋಗುತ್ತೆ. ಇದರಲ್ಲಿ ಇನ್ನೂ ಅಡ್ವಾನ್ಸ್ಡ್ ಅಂತಂದರೆ ರೋಬೋಟಿಕ್ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಅಷ್ಟೊಂದೆಲ್ಲ ಬೇಕಾಗೋದು ಇಲ್ಲ, ವಿತ್ ಕರೆಕ್ಷನ್ಸ್ ಇದರಲ್ಲೇ. ಕೆಲವು ಇದರಲ್ಲಿ ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಬ್ಯಾಕ್ ಪೇಯ್ನ್ ಜೊತೆಗೆ ರ್ಯಾಡಿಕ್ಯುಲರ್ ಪೇಯ್ನ್ ಅಂತ ಕರಿತೀವಿ. ಈಗ ಬರೀ ಬ್ಯಾಕ್ ಪೇಯ್ನ್ ಇದ್ದರೆ ಯೂಶ್ವಲಿ ಈ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಸಲ್ಲೇ ನಾವೆಲ್ಲ ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟ್ ಬರ್ತದೆ ಸ್ಟೇಜಿಗೆ ಬಂದಿದೆ ಅಂದರೆ ಈಗ ನರ್ವು ತುಂಬ ಕಂಪ್ರೆಷನ್ ಆಗಿದೆ, ಅದರಿಂದಾಗಿ ಅದು ವೀಕ್ನೆಸ್ ಬರಲಿಕ್ಕೆ ಶುರುವಾಗಿದೆ ಅಂತಂದರೆ ದೆನ್ ವಿ ನೀಡ್ ಟು ಗೋ ಫಾರ್ ಆನ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್. ಸಮ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸಲ್ಲೂ ನಮಗೆ ಅನ್ನಿಸ್ತಾ ಇದೆ ಡಿಸ್ಕ್ ಅಂತಲೂ ತುಂಬ ಕಂಪ್ರೆಷನ್ ಇಲ್ಲ ಅಂತಂದರೆ PRP ಥೆರಪಿ ಅಂತ ಕರಿತೀವಿ. ಎಪಿಡ್ಯೂರಲ್ ಸ್ಟೀರಾಯ್ಡ್ ಅಂತ ಇಂಜೆಕ್ಷನ್ ಕೊಡ್ತೀವಿ. ಎಪಿಡ್ಯೂರಲ್ ಸ್ಟೀರಾಯ್ಡ್ ಅಂತಂದರೆ ಅದು ಯೂಶ್ವಲಿ ಅದು ಸ್ಟೀರಾಯ್ಡ್ ಹೋಗಿ ಅಲ್ಲಿ ಸ್ವೆಲ್ಲಿಂಗ್ನ ಕಡಿಮೆ ಮಾಡ್ತದೆ. ಸಮ್ ಡಿಸ್ಕ್ ಅಮೌಂಟ್ ಆಫ್ ಇದನ್ನು ಸ್ವೆಲ್ಲಿಂಗ್ ಕಡಿಮೆ ಮಾಡೋದ್ರಿಂದ ರ್ಯಾಡಿಕ್ಯುಲರ್ ಪೇಯ್ನು ಅದು ಎಲ್ಲ ಕಡಿಮೆ ಆಗುತ್ತೆ. ಇದನ್ನು ಗ್ರೇಡ್ಸ್, ಇನ್ನು ಹೈಯರ್ ಗ್ರೇಡ್ಸಿಗೆ ಹೋಯಿತು ಅಂತಂದರೆ ಮೈಕ್ರೋ ಡಿಸ್ಕೆಕ್ಟಮಿ ಅನ್ನೋ ಇದು ಬರ್ತದೆ. ಸೊ ಡಿಸ್ಕ್ ಎಲ್ಲಿ ಯಾವುದು ಕಂಪ್ರೆಷನ್ ಮಾಡ್ತಾರೆ ಅದನ್ನು ತೆಗಿಬೇಕಾಗುತ್ತೆ. ಕೆಲವರಿಗೆ ಸ್ಟೀನೋಸಿಸ್ ಅಂತ ಕರಿತೀವಿ, ಅವರಿಗೆ ಔಟರ್ ಲೇಯರ್ನ ತೆಗಿಬೇಕಾಗತ್ತೆ. ಅದರಲ್ಲೂ ಈಗ ನಾವು ನ್ಯಾವಿಗೇಷನ್ ಗೈಡೆಡ್ ಅಂತ ಸ್ಪೈನ್ ಫ್ಯೂಷನ್ ಅಂತ ಕರಿತೀವಿ. ಸೊ ದಟ್ ಈಸ್ ಅನ್ ಅಡ್ವಾನ್ಸ್ಡ್ ಇದರಲ್ಲಿ. ಸೊ ಮೊದಲು ಯೂಶಲಿ ಫ್ಯೂಷನ್ಸ್ ಎಲ್ಲ ನಾವು CM ಗೈಡೆಡ್ ಅಂತ ಮಾಡ್ತಿದ್ವಿ, ಈಗ ನ್ಯಾವಿಗೇಷನ್ ಗೈಡೆಡ್ ಅಂತ ಬಂದಿದೆ. ಫಸ್ಟೇ ನಾವು 3D ಮ್ಯಾಪಿಂಗ್ ಎಲ್ಲ ಮಾಡಿಕೊಂಡು ವೇರ್ ಟು ಪುಟ್ ಸ್ಕ್ರೂಸ್ ಸ್ಪೈನ್ ಇದರಲ್ಲಿ. ಸೊ ಸ್ಪೈನ್ ಇದರಲ್ಲಿ ಡ್ಯಾಮೇಜ್ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಇನ್ನು ಡಾಕ್ಟರ್, ಇದರಿಂದ ಫ್ಯೂಚರಲ್ಲಿ ಯುವಕರಿಗಿರಬಹುದು, ಹಾಗೆ ಚಿಕ್ಕ ಮಕ್ಕಳಿಗಿರಬಹುದು, ಏನು ಪ್ರಾಬ್ಲಮ್ ಆಗಲ್ವಾ ಅಂತ? ಈಗ ಅದೇ ಚಿಕ್ಕ ಮಕ್ಕಳಲ್ಲಿ ಯೂಶಲಿ ಈಗ ಮೊಬೈಲ್ ನೋಡ್ತಾ ಇರೋದು, ಒಂದು ಪರ್ಟಿಕ್ಯುಲರ್ ಪಾಸ್ಚರಲ್ಲಿ ಅವರು ಮೊಬೈಲ್ ನೋಡ್ತಾ ಇರ್ತಾರೆ. ಯಾಕೆಂದರೆ ಸೊ ಮಲ್ಕೊಂಡಿರ್ಬೋದು ಅಥವಾ ಆಕ್ವರ್ಡ್ ಪೊಸಿಷನಲ್ಲಿ ಮಲ್ಕೊಳ್ಳೋದು. ಈಗ ಅವ್ರ ಆಟ ಇದು ಹೊರಗಡೆ ಇದರಲ್ಲಿ ಸನ್ ಎಕ್ಸ್ಪೋಜರ್ ಇಲ್ದಲೇ ಇರೋದು ಎಲ್ಲ ದೇ ಆರ್ ಆ್ಯಡಿಂಗ್ ಆನ್ ಟು ದ ಸಿಸ್ಟಮ್. ಅವರು ಡೆಂಟ್ ಟು ಡೆವಲಪ್ ಸ್ಕೋಲಿಯೋಸಿಸ್ ಅಂತ ಕರಿತೀವಿ. ಅಂದರೆ ಬೇಸಿಕಲಿ ಸ್ಪೈನ್ ಸ್ವಲ್ಪ ಕರ್ವೇಚರ್ ಡೆವಲಪ್ ಆಗಿಬಿಟ್ಟಿರುತ್ತೆ, ಸ್ಟ್ರೈಟ್ ಇರೋದಿಲ್ಲ. ಸೊ ಇದು ಅರ್ಲಿ ಸಿಮ್ಟಮ್ಸು ಆ ಥರ ಇರ್ತದೆ. ಓವರ್ ಎ ಪೀರಿಯಡ್ ಆಫ್ ಎ ಟೈಮ್ ಈಗ ಯೂಶಲಿ ಸ್ಪೈನ್ ಪ್ರಾಬ್ಲಮ್ಸು ಅದೆಲ್ಲ ಬರ್ತಿದ್ದಿದ್ದು 40 years ಆದಮೇಲೆ. ಈಗೆಲ್ಲ ನಾವು 20 years, 25 years, 30 yearsಗೆ ದೇ ಆರ್ ಸ್ಟಾರ್ಟೆಡ್ ಟು ಡೆವಲಪ್ ಇದು ಬ್ಯಾಕ್ ಪೇಯ್ನ್ಸು, ನೆಕ್ ಪೇಯ್ನ್ಸು. ಹೀಗೆ ಬರೋದ್ರಿಂದ ಏನಾಗುತ್ತೆ, ಇಟ್ಸ್ ನಾಟ್ ಜಸ್ಟ್ ಪೇಯ್ನ್ ಒಂದೇ ಒಂದು ಅಲ್ಲ, ಇಟ್ ಇಂಡರ್ಸ್ ದೇರ್ ಆ್ಯಕ್ಟಿವಿಟಿ. ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಪೋರ್ಟ್ಸಲ್ಲಿ ಇದ್ದಾರೆ, ಅವ್ರೇನೋ ದೇ ವಾಂಟ್ ಟು ಅಚೀವ್ ಸಮಥಿಂಗ್ ಅಂತಂದರೆ ದ ಪೇಯ್ನ್ ಈಸ್ ದ ಇಂಡ್ರೆನ್ಸ್ ಟು ದೆಮ್. ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇ ಮಾಡೋಕ್ಕೆ ಇರುತ್ತೆ, ಈಸಿಲಿ ದೇ ಗೆಟ್ ಬ್ಯಾಕ್ ಪೇಯ್ನ್, ನೆಕ್ ಪೇಯ್ನ್. ಸೊ ಇದೆಲ್ಲ ಏನಾಗುತ್ತೆ, ದೇರ್ ಏನು ಕರಿಯರ್ ಮುಂದೆ ಏನು ಮಾಡಬೇಕಿರ್ತದೆ ಅದೆಲ್ಲ ಇಂಡ್ರೆನ್ಸ್ ಆಗ್ತದೆ.
ಕ್ರಾನಿಕ್ ಪೇಯ್ನ್ ಇದ್ದರೆ ಇನ್ನೊಂದೇನು ಅಂದರೆ ಇಟ್ ಈಸ್ ಎ ಮೆಂಟಲಿ ಇಟ್ ಆಲ್ಸೋ ಕ್ರಿಯೇಟ್ಸ್ ಡಿಪ್ರೆಷನ್ ಅಂತ ಕರಿತೀವಿ. ಸೊ ಮೆಂಟಲ್ ಸ್ಟ್ರೈನ್ ಅದು ಇನ್ಕ್ರೀಸ್ ಮಾಡುತ್ತೆ, ಇರಿಟಬಿಲಿಟಿ ಇನ್ಕ್ರೀಸ್ ಮಾಡ್ತದೆ. ಸೊ ಯೂತ್ಸು ಮತ್ತು ಯಂಗ್ ಚಿಲ್ಡ್ರನ್ನಲ್ಲಿ ಈ ಅಡಿಕ್ಷನ್ಸು ಕರೆಕ್ಟ್ ಪಾಸ್ಚರ್ನ ಮೇಂಟೈನ್ ಮಾಡೋದು ಅಟ್ ಅರ್ಲಿ ಏಜ್ ಅದು ತುಂಬ ಇಂಪಾರ್ಟೆಂಟು. ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ರೈಟ್ ಪಾಸ್ಚರ್ ಆ್ಯಂಡ್ ಮೇಂಟೈನಿಂಗ್ ದ ಗುಡ್ ವೈಟಮಿನ್ ಡಿ. ಅಂದರೆ ಈಗ ಸೂರ್ಯನ ಬೆಳಕಲ್ಲಿ ಅಟ್ಲೀಸ್ಟ್ ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ಆಟ ಆಡೋದು ಅದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿದೆ. ನಿಜ ಡಾಕ್ಟರ್, ಅಂದರೆ ನೀವು ಹೇಳ್ದಂತೆ ಮುಖ್ಯವಾಗಿ ಸ್ಪೈನ್ ಪ್ರಾಬ್ಲಮ್ ಹಾಗೆ ಬೆನ್ನೋವಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋದು, ಇನ್ನೊಂದು ಒಬೆಸಿಟಿನೂ ಅಂತ ಹೇಳ್ಬೋದಾ ಡಾಕ್ಟರ್? ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರಬಹುದು. ಇನ್ನು ಜೊತೆಗೆ ನೀವು ಹೇಳ್ತಾ ಇದ್ರಿ ವರ್ಕ್ ಮಾಡೋದು, ಲ್ಯಾಪ್ಟಾಪು ಹಾಗೆ ಡೆಸ್ಕ್ಟಾಪು ವರ್ಕಿಂಗು, ಇದೆಲ್ಲ ಪ್ರಮುಖ ರೀಸನ್ಸ್ ಅಂತಲೇ ಹೇಳ್ಬೋದು. ಒಬೆಸಿಟಿ ಇದರಿಂದ ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಜಾಯಿಂಟ್ಸ್ ವರ್ಕ್ ಆಗಬೇಕಾದ್ರೆ ಸ್ಮೂತ್ನೆಸ್ ಆಫ್ ದ ಜಾಯಿಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2 ಜಾಯಿಂಟ್ಸ್ 2 ಬೋನ್ಸ್ ಅದು ಮೀಟ್ ಆಗ್ತಾ ಇದೆ ಅಂದರೆ ಇಫ್ ಒಬೆಸಿಟಿ ಇದೆ ಅಂತಂದರೆ ಇಟ್ ಈಸ್ ಮೋರ್ ಪ್ರೆಷರ್ ಇಟ್ ಈಸ್ ಕ್ರಿಯೇಟಿಂಗ್ ಅಂತೇಳಿ ಅರ್ಥ. ಸೊ ನೀ ಜಾಯಿಂಟ್ ಇರ್ಬೋದು ಅಥವಾ ಯಾವುದೇ ಜಾಯಿಂಟ್ ಮೇಲೆ ಪ್ರೆಷರ್ ಬಿದ್ದಾಗ ಸೊ ಇಟ್ ಈಸ್ ಕ್ರಿಯೇಟಿಂಗ್ ಎ ಫ್ರಿಕ್ಷನ್. ಆ್ಯಕ್ಚುಲಾಗಿ ಫ್ರಿಕ್ಷನ್ ಜಾಸ್ತಿ ಆದಾಗ ಆರ್ಥರೈಟಿಸ್ ಆಗೋ ಪ್ರಾಬ್ಲಮ್ಸ್ಗಳು ಅದರಲ್ಲಿ ಜಾಸ್ತಿ ಆಗುತ್ತೆ. ಸೊ ಆಬ್ವಿಯಸ್ಲಿ ಒಬೆಸಿಟಿ ಈಸ್ ಒನ್ ಆಫ್ ದ ಫ್ಯಾಕ್ಟರ್. ಈವನ್ ಒಬೆಸಿಟಿಲೂ ಒಂದು ಪ್ರೋ ಇನ್ಫ್ಲಮೇಟರಿ ಅಂತ ಕರಿತೀವಿ. ಸೊ ದೇ ಹ್ಯಾವ್ ಮೋರ್ ಟೆನ್ ಟು ಗೆಟ್ ಎನಿ ಪೇಯ್ನ್ಸ್ ಇನ್ ದ ಬಾಡಿ. ಮಸಲ್ ಪೇಯ್ನ್ ಇರ್ಬೋದು ಅಥವಾ ಬೋನ್ ಪೇಯ್ನ್ ಇರ್ಬೋದು, ಜಾಯಿಂಟ್ ಪೇಯ್ನ್ ಇರ್ಬೋದು, ಇಟ್ ಈಸ್ ವೆರಿ ಹೈ ಇರ್ತದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಈಗ ಮೇಲ್ಸಲ್ಲಿ ಒಂದು ಟೆಸ್ಟೋಸ್ಟಿರಾನ್ ಅಂತ ಹಾರ್ಮೋನ್ ಇರ್ತದೆ, ಅದು ಹಾರ್ಮೋನ್ ಇರೋದ್ರಿಂದ ದಿರ್ ಇಸ್ ಅ ಗುಡ್ ಮಸಲ್ ಡೆವಲಪ್ಮೆಂಟ್. ಈಗ ಫಿಮೇಲ್ಸಲ್ಲಿ ಹಿಸ್ಟ್ರೋಜನ್ ಇರ್ತದೆ, ಹಿಸ್ಟ್ರೋಜನ್ ಇರೋದ್ರಿಂದಲೇ ಸೊ ಬೋನ್ಸ್ ಆರ್ ವೆರಿ ಸ್ಟ್ರೆಂಥನ್. ಸೊ ಯೂಶಲಿ ಮೆನುಪಾಸ್ ಆದಮೇಲೆ ಬೋನ್ ಗ್ರ್ಯಾಜುವಲಿ ಇಟ್ ವಿಲ್ ಆಸ್ಟಿಯೋಪೊರೋಸಿಸ್ ಅಂತ ಬರ್ತದೆ. ಅಂದರೆ ಕ್ಯಾಲ್ಶಿಯಂ ಕಂಟೆಂಟ್ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಸೊ ಸಪ್ಲಿಮೆಂಟ್ಸನ್ನೆಲ್ಲ ಅದೇ ರೀತಿ ತಕ್ಕಂತೆ ಏಜಿಗೆ ತಕ್ಕಂತೆ ಅದು ತಗೋತಾ ಇರಬೇಕಾಗತ್ತೆ. ಸೊ ಮೇಲ್ಸಲ್ಲೂ ಕೂಡ ಅಸೆಸ್ಮೆಂಟ್, ಈಗ ಮಸಲ್ ವೀಕ್ ಆಯಿತು ಅಂತಂದರೆ ದೇ ಟೆನ್ ಟು ಕ್ರಿಯೇಟ್ ಎ ಪ್ರಾಬ್ಲಮ್ಸ್ ಆಫ್ ಜಾಯಿಂಟ್ ಪೇಯ್ನ್ಸ್. ಆ್ಯಕ್ಚುಲಿ ಆರ್ಥರೈಟಿಸ್ ಎಲ್ಲ ಬೇಗ ಡೆವಲಪ್ ಆಗುತ್ತೆ. ಸೊ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿ ಸ್ಟ್ರೆಂಥನಿಂಗ್ ಆಫ್ ದ ಮಸಲ್ಸ್ ಮಾಡೋದ್ರಿಂದ ಸೊ ಜಾಯಿಂಟ್ಸ್ ಆಲ್ಸೋ ವಿಲ್ ಬಿ ವೆರಿ ಗುಡ್ ಸ್ಟೇಟಲ್ಲಿ ಇರ್ತದೆ ಇದರಲ್ಲಿ. ಓಕೆ ಡಾಕ್ಟರ್, ಇನ್ನು ಈ ಒಂದು ಸ್ಪೈನ್ ಪ್ರಾಬ್ಲಮ್ ಅನ್ನೋದು ಅಂದರೆ ಮೆನ್ಸಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಅಥವಾ ವುಮೆನ್ಸ್ ಅಲ್ಲ, ಆ್ಯಂಡ್ ಇಬ್ಬರಲ್ಲೂ ಕಾಣಿಸ್ಕೊಂಡ್ರೆ ಯಾರಲ್ಲಿ ಹೆಚ್ಚಾಗಿ ಇರುತ್ತೆ ಆ್ಯಂಡ್ ಡಿಫ್ರೆನ್ಸಸ್ ಏನು ಅಂತ? ಹಾಂ, ಫೀಮೇಲ್ಸಲ್ಲಿ ಯೂಶಲಿ ಏನಾಗುತ್ತೆ ಅಂತಂದರೆ ಬಿಕಾಸ್ ಆಫ್ ದ ಹಾರ್ಮೋನ್ ಒಂದು ಈಸ್ಟ್ರೋಜನ್ ಎಫೆಕ್ಟ್ ಇರ್ಬೋದು. ಯೂಶಲಿ ಆಫ್ಟರ್ ಮೆನುಪಾಸ್ ಬೋನ್ ಮಾಸ್ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಸೊ ಸ್ಪೈನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಬೋನ್ ಪ್ರಾಬ್ಲಮ್ಸ್ ಇರ್ಬೋದು, ತುಂಬ ಜಾಸ್ತಿ ಇರ್ತದೆ. ಸೊ ಕಂಪೇರ್ ಟು ದ ಮೇಲ್ಸ್ ಇದರಲ್ಲಿ. ಸೊ ಪ್ರಯರ್ ಇದಾಗಿ ಏನಾಗಿರ್ತದೆ ಅಂತಂದರೆ ಯೂಶಲಿ ಬಿಕಾಸ್ ಆಫ್ ಈ ಮೇಲ್ಸಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರೋದ್ರಿಂದ ಮಸಲ್ ಮಾಸ್ ಚೆನ್ನಾಗಿರ್ತದೆ, ಹಾಗಾಗಿ ಬ್ಯಾಕ್ ಪೇಯ್ನು ಅದೆಲ್ಲ ಕಡಿಮೆ ಇರ್ತದೆ. ಬಟ್ ಈಗ ಪಾಶ್ಚರು ಮತ್ತು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಜಾಸ್ತಿ ಮಾಡೋದಾದರೆ ಸೊ ಮೇಲ್ಸಲ್ಲೂ ಕೂಡ ಅರ್ಲಿ ಏಜಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸಸ್ ಸಿಂಪ್ಟಮ್ಸು ಮೇಲ್ಸಲ್ಲಿ ಜಾಸ್ತಿ ಆಗುತ್ತೆ ಇದರಲ್ಲಿ. ಆ್ಯಂಡ್ ಓವರ್ ಆಲ್ ಇದನ್ನು ನೋಡಿದ್ರೆ ಸ್ಪೈನ್ ಇಶ್ಯೂಸ್ ಎಲ್ಲ ಯೂಶಲಿ ಫೀಮೇಲ್ಸಲ್ಲೇ ಜಾಸ್ತಿ ಇರ್ತದೆ ಇದರಲ್ಲಿ. ಲೇಟರ್ ಆನ್ ದ ಏಜ್ ಗ್ರೂಪಲ್ಲಿ ನೋಡಿಕೊಂಡ್ರೆ ಸ್ಟೀನೋಸಿಸ್ ಅಂತ ಕರಿತೀವಿ, ಅದೆಲ್ಲ ಮೇಲ್ಸಲ್ಲಿ ತುಂಬ ಜಾಸ್ತಿ ಇರ್ತದೆ ವಿತ್ ಏಜ್ ಆಫ್ಟರ್ 60 years ಆಫ್ ಏಜ್ ಗ್ರೂಪಲ್ಲಿ. ಇದರಲ್ಲಿ ಸ್ವಲ್ಪ ಲೈಕ್ ಬಿಕಾಸ್ ಆಫ್ ದೇರ್ ಹಾರ್ಮೋನಲ್ ದಿಸ್ ಥಿಂಗ್ ಆ್ಯಂಡ್ ದ ವರ್ಕ್ ದೇ ಡೂ ಡಿಪೆಂಡಿಂಗ್ ಅಪಾನ್ ದಟ್ ಸ್ಪೈನ್ ಇಶ್ಯೂಸ್ ವಿ ಕ್ಯಾನ್ ಸಿ ದಟ್. ಅದರಲ್ಲಿ ಡಾಕ್ಟರ್, ಇನ್ನು ಈ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ನಾವು ಸರಿಯಾದಂತಹ ಸಮಯದಲ್ಲಿ ಸೂಕ್ತರಾದಂತಹ ತಜ್ಞರನ್ನು ನಾವು ವಿಸಿಟ್ ಮಾಡಲೇಬೇಕು. ಸೊ ಯಾವ ಸಂದರ್ಭದಲ್ಲಿ ತಜ್ಞರನ್ನು ನಾವು ವಿಸಿಟ್ ಮಾಡಬೇಕು ಅಂತ? ಅಲ್ಲ, ಇದು ಈಗ ಯೂಶಲಿ ನೆಕ್ ಪೇಯ್ನ್ ಇವತ್ತು ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಳ್ಳೋಣ. ಇವತ್ತು ಸ್ಟಾರ್ಟ್ ಆಯಿತು, 2 ದಿನ 3 ದಿನ ಇಟ್ ಈಸ್ ನಾಟ್ ಗೋಯಿಂಗ್ ಅಂತ ತಕ್ಷಣವೇ ನಿಮಗೆ ಅಲ್ಲಿ ಒಂದು ಅರ್ಥ ಆಗಬೇಕು. ಅದು ಇಟ್ ಈಸ್ ಲೈಕ್ ಒಂದು ಕೆಲವು ಬಾರಿ ರಾಂಗ್ ಪಾಸ್ಚರ್ ಆದಾಗ ಸ್ಟಿಫ್ನೆಸ್ ಆಗಿಬಿಡ್ತದೆ. 1-2 ದಿನ ಇರ್ತದೆ, ಇಟ್ ವಿಲ್ ರಿಲೀವ್ ಬೈ ಇಟ್ ಸೆಲ್ಫ್. ಬಟ್ ಕಂಟಿನ್ಯೂಡ್ ಆಗಿ ಪೇಯ್ನ್ ಇದಾಗ್ತಾ ಇದೆ, ಮೋರ್ ದೆನ್ ಎ ವೀಕ್ ಅದು ಪೇಯ್ನ್ ಹಾಗೇ ಇದೆ. ಸೊ ನೀವು ಯೂಶಲಿ ಟೆಂಡೆನ್ಸಿ ಹೇಗಿರಬೇಕು ಅಂದರೆ ಪೇಯ್ನ್ ಬಂದ ತಕ್ಷಣ ಹೋಗಿ ಪೇಯ್ನ್ ಕಿಲ್ಲರ್ ತೊಗೊಳಕ್ಕೆ ಹೋಗಬಾರ್ದು, ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಸಮ್ ಹಾಟ್ ವಾಟರ್ ಬ್ಯಾಗ್ ಯೂಸ್ ಮಾಡೋದಾಗಲಿ, ಅಂದರೆ ಬಿಸಿ ನೀರಲ್ಲಿ ಶಾಖ ತೊಗೊಳ್ಳೋದಾಗಲಿ ಅದೆಲ್ಲ ಮಾಡಿದರೆ ಅದರಲ್ಲಿ ಸ್ವಲ್ಪ ಅದು ಕಡಿಮೆ ಆಗ್ತಾ ಇಲ್ಲ. ಸೊ ಪಾಸ್ಚರ್ ಎಲ್ಲ ಕರೆಕ್ಷನ್ ಮಾಡಿಕೊಂಡ್ರು, ಲೈಟಾಗಿ ಎಕ್ಸಸೈಸ್ ಮಾಡಿದ್ರು, ಅದೆಲ್ಲ ಅದು ಮಾಡಿದ್ರು ಇನ್ನೂ ಉಳಿತಾ ಇದೆ ಅಂತಂದರೆ ಬೆಸ್ಟ್ ಹೋಗಿ ಡಾಕ್ಟ್ರಿಗೆ ತೋರಿಸಿ ಅದನ್ನು ಇದನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಸೊ
ಇನ್ನೊಂದು ಥರ ಈಗ ಬಂತು, ಕೆಲವರಿಗೆ ಬ್ಯಾಕ್ ಪೇಯ್ನ್ ಬರ್ತದೆ ಇಮಿಡಿಯೇಟಾಗಿ ರೇಡಿಯೇಟಿಂಗ್ ಪೇಯ್ನ್ ಅಂತ ಕರಿತೀವಿ. ಕೈಗೆಲ್ಲ ಹೋಗಿ ಹರಿಯೋದು, ಕೈ ಜೋಮ್ ಹಿಡ್ದಂಗೆ ಆಗೋದು, ಸೊ ಕೆಲವು ಬಾರಿ ವೀಕ್ನೆಸ್ ಬರೋದು, ಅಂಥವರು ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕಾಗತ್ತೆ. ಎನಿ ನ್ಯೂರೋ ಸರ್ಜನ್ ಇರ್ಬೋದು, ಯಾರೋ ಸ್ಪೈನ್ ಸರ್ಜನ್ ಇದ್ದರೆ ದೇ ಕ್ಯಾನ್ ಮೀಟ್ ದಮ್. ಡಾಕ್ಟರ್, ಇನ್ನು ಈ ಒಂದು ಸಮಸ್ಯೆ ಬೆನ್ನು ನೋವಿರಬಹುದು, ಸ್ಪೈನ್ ಪ್ರಾಬ್ಲಮ್ ಇರಬಹುದು, ಇದಕ್ಕೆ ಅಂದರೆ ಸರ್ಜರಿ ಅಗತ್ಯನಾ ಅಥವಾ ಬೇರೆ ಮಾರ್ಗದಿಂದ ಕೂಡ ಇದನ್ನು ನಿವಾರಣೆ ಮಾಡಬಹುದಾ ಅಂತ? ಅದೇ ನಾನು ಫಸ್ಟಿಗೆ ಹೇಳಿದ್ನಲ್ಲ, 80% ಆಫ್ ಗ್ರೂಪ್ ಆಫ್ ಸ್ಪೈನ್ ಪ್ರಾಬ್ಲಮ್ಸ್ ಏನಿದೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಸ್ ಅಂದರೆ ಫಿಸಿಯೋಥೆರಪಿ ಇರ್ಬೋದು, ಪಾಸ್ಚರ್ ಕರೆಕ್ಷನ್ ಎಕ್ಸಸೈಸಸ್ ಇರ್ಬೋದು, ಮತ್ತು ಸಿಂಪಲ್ ಹಾಟ್ ವಾಟರ್ ಬ್ಯಾಗ್ ಮಸಾಜ್ ಇರ್ಬೋದು, ಸಮ್ ಹೀಟ್ ಥೆರಪಿ, ಅದನ್ನೆಲ್ಲ ಮಾಡಿಕೊಂಡು ವಿ ಕ್ಯಾನ್ ಕಂಟ್ರೋಲ್ ಇಟ್ ಆ್ಯಕ್ಚುಲಿ. ನೆಕ್ಸ್ಟ್ ಒಂದು 10% ಕೇಸಸ್ಸಲ್ಲಿ ನಾವು ಎಪಿಡ್ಯೂರಲ್ ಸ್ಟೀರಾಯ್ಡ್ ಇಂಜೆಕ್ಷನ್ ಅಂತ ಕರಿತೀವಿ. ಸೊ CM ಗೈಡೆಡಲ್ಲಿ ಈ ನೆಕ್ ಪೇನ್ ಇದ್ದರೆ ನೆಕ್ಕಿಗೆ ಇಂಜೆಕ್ಷನ್ ಕೊಡ್ತೀವಿ. PRP ಅಂತಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಕರಿತೀವಿ. ಅದರಲ್ಲಿ ಪೇಯ್ನ್ ತುಂಬ ಜಾಸ್ತಿ ಇದೆ ಅಂದರೆ ಅದು ಒಂದು ಟೈಪ್ ಆಫ್ ಟ್ರೀಟ್ಮೆಂಟ್. ನ್ಯೂರೋ ಮಾಡ್ಯುಲೇಷನ್ ಥೆರಪೀಸ್ ಅಂತ ಇದೆ, ನ್ಯೂರೋ ಸ್ಟಿಮ್ಯುಲೇಷನ್ಸ್ ಮಾಡೋದು. ಬ್ಯಾಕ್ ಪೇಯ್ನ್ಗೂ ಸೇಮ್ ಎಪಿಡ್ಯೂರಲ್ ಸ್ಟೀರಾಯ್ಡು ಅಥವಾ PRP ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಬಟ್ ಯೂಶಲಿ ಅದು ಒಂದು ಸರ್ಟನ್ 10% ಆಫ್ ಗ್ರೂಪಲ್ಲಿ ಅದು ಹೆಲ್ಪ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಡಿಸ್ಕ್ ತುಂಬ ಜಾಸ್ತಿ ಇದೆ, ನರ್ವ್ ಕಂಪ್ರೆಷನ್ ಜಾಸ್ತಿ ಇದೆ, ಲೈಕ್ ವೀಕ್ನೆಸ್ ಆಗಲಿ ಅಥವಾ ಬ್ಲಾಡರ್ ಬವಲ್ ಕಂಟ್ರೋಲ್ ಹೋಗಿದೆ ಅಂತ ಅನ್ನೋರಿಗೆ ಇಮಿಡಿಯೇಟಾಗಿ ನಾವು ಸರ್ಜರಿ ಮಾಡಬೇಕಾಗತ್ತೆ. ಸರ್ಜರಿಲಿ ಆಪ್ಷನ್ಸ್ ಅದನ್ನೇ ಮೈಕ್ರೋ ಡಿಸ್ಕೆಕ್ಟಮಿ ಅಂತ ಕರಿತೀವಿ. ಬಟ್ ಲೈಕ್ ಸಮ್ 1.5 to 2 ಸೆಂಟಿಮೀಟರ್ ಇನ್ಸಿಷನಲ್ಲಿ ಹಾಕಿ ಆ ಪರ್ಟಿಕ್ಯುಲರ್ ಯಾವ ಡಿಸ್ಕ್ ಲೆವೆಲ್ ಇದೆ ಅಲ್ಲಿಗೆ ಹೋಗಿ ಆ ಡಿಸ್ಕನ್ನು ರಿಮೂವ್ ಮಾಡಿ ಸೊ ನರ್ವ್ನ ಫ್ರೀ ಮಾಡೋವಂಥ ಒಂದು ಸರ್ಜರಿಕಲ್ ಪ್ರೊಸೀಜರ್ ಅದು. ಇಟ್ ಈಸ್ ಕ್ವೈಟ್ ಸೇಫ್ ಆ್ಯಕ್ಚುಲಿ. ಸೊ ಅದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಅದರಲ್ಲೂ ಆ 10% ಇದರಲ್ಲೂ ಕೆಲವರಿಗಷ್ಟೇ ಮೈಕ್ರೋ ಡಿಸ್ಕೆಕ್ಟಮಿ ಹೆಲ್ಪ್ ಆಗುತ್ತೆ. ಇನ್ನು ಕೆಲವರಿಗೆ ನಾವೇನು ಮಾಡಬೇಕಂತ ಸ್ಟೆಬಿಲಿಟಿನೂ ಅವರಿಗೆ ಹೋಗ್ಬಿಟ್ಟಿರ್ತದೆ. ಸ್ಟೆಬಿಲಿಟಿ ಅಂತಂದರೆ ಬೋನ್ಸ್ ಕೂಡ ಸ್ವಲ್ಪ ಅಲ್ಲಾಡ್ತಾ ಇರ್ತದೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಬರೀ ನಾವು ಡಿಸ್ಕ್ ತೆಗೆಯೋದ್ರಿಂದ ಅದು ಸ್ಟೆಬಿಲಿಟಿ ಬರೋದಿಲ್ಲ. ಅಂತ ಇದರಲ್ಲಿ ಫ್ಯೂಷನ್ ಪ್ರೊಸೀಜರ್ ಅಂತ ಕರಿತೀವಿ. ಸೊ ಸ್ಕ್ರೂಸ್ ಹಾಕಿ ಅದು ಎರಡು ಬೋನ್ನ ನಾವು ಫ್ಯೂಸ್ ಮಾಡಬೇಕಾಗ್ತದೆ. ಸೊ ಆ ಫ್ಯೂಷನ್ನಲ್ಲೇ ಈಗ ಹೊಸದಾಗಿ ನಮಗೆ ಬಂದಿರೋವಂಥ ಇದು ಅಂತಂದರೆ 3D ನ್ಯಾವಿಗೇಷನ್ ಸಿಸ್ಟಮ್ ಅಂತೇಳಿ. ಅಂದರೆ ಸ್ಕ್ರೂಸ್ನೆಲ್ಲ ಮೊದಲು ಅಂದರೆ ನಾವು CM ಗೈಡೆಡಲ್ಲಿ ಹಾಕ್ತಾ ಇದ್ವಿ. ಈಗ ಹೇಗಿರ್ತದೆ ಅಂದರೆ 3D ಮಾಡೆಲ್ಸಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಪುಟ್ ದ ಸ್ಕ್ರೂಸ್ ಇದರಲ್ಲಿ. ಸೊ ಇಟ್ ವಿಲ್ ಗಿವ್ ಅ ಟ್ರ್ಯಾಕ್ ವೇರ್ ಟು ಪುಟ್ ಆ್ಯಕ್ಚುಲಿ. ಅಲ್ಲಿ ಎಲ್ಲೂ ನಾವು ಸ್ಕ್ರೂಸ್ ಹಾಕೋ ಯಾವುದೇ ಪೊಸಿಷನ್ನಲ್ಲಿ ನರ್ವ್ ಯಾವುದು ಅಲ್ಲಿ ಬರ್ತಾ ಇಲ್ಲ. ಸೊ ವಿ ಆರ್ ಇನ್ ದ ರೈಟ್ ಸ್ಪಾಟ್ ಅನ್ನೋದು ಅದು ಹೇಳುತ್ತೆ. ಅದರಿಂದ ಏನಾಗುತ್ತೆ ಅಂತಂದರೆ ಲೈಕ್ ಚಾನ್ಸಸ್ ಆಫ್ ನರ್ವ್ ಇಂಜುರಿ ಆಗಿ, ಈಗ ಯೂಶಲಿ ಎಲ್ಲರಿಗೂ ಹೆದರಿಕೆ ಇರೋದಂದ್ರೆ ಸ್ಪೈನ್ ಸರ್ಜರಿ ಆಯಿತು, ಇನ್ನು ಮುಗಿದೋಯ್ತು, ಅವ್ರ ಪ್ಯಾರಾಲಿಸಿಸ್ ಆಯಿತು, ಆ ಥರ ಏನು ಇದಿಲ್ಲ. ಸೊ ದೆರ್ ಆರ್ ಸರ್ಟನ್ ವೇಸ್ ಅಂದರೆ ಈಗ ಆಗಿರೋ ಅಡ್ವಾನ್ಸಲ್ಲಿ. ಸೊ ದಿಸ್ ನ್ಯಾವಿಗೇಷನ್ ಸಿಸ್ಟಮ್ಸು ಅದೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಸೊ ದಟ್ ಟು ಗಿವ್ ಅ ಕರೆಕ್ಟ್ ಡಯಾಗ್ನೋಸಿಸ್ ಆಗಲಿ, ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಅದು ಅಂದರೆ ನೆಗ್ಲೆಕ್ಟ್ ಮಾಡಿದರೆ ಇಫ್ ಇನ್ ಕೇಸ್ ಈ ಒಂದು ಸಮಸ್ಯೆಗಳನ್ನು, ಸೊ ಏನೆಲ್ಲ ಕಾಂಪ್ಲಿಕೇಶನ್ಸನ್ನು ನಾವು ಎದುರಿಸಬೇಕಾಗುತ್ತೆ ಅಂತ? ಈಗ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಹೋಗುತ್ತೆ ಅದು ಇದರಲ್ಲಿ. ಈಗ ಬ್ಯಾಕ್ ಪೇಯ್ನು ಎಲ್ಲೋ ಅಕೇಶನಲ್ ಆಗಿ ಮಂತಲ್ಲಿ 1 time 2 time ಬರ್ತಿದ್ದು ಅದು ಡೈಲಿ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಈಗ ಡೈಲಿ ಪೇಯ್ನ್ ಬರ್ತಾ ಇದೆ ಅಂದರೆ ಅದು ಇಟ್ ಈಸ್ ಲೈಕ್ ಎ ಕ್ರಾನಿಕ್ ಪೇಯ್ನ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಪೇಯ್ನ್ ಹಾಗೆ ಕಾನ್ಸ್ಟೆಂಟಾಗಿ ಪೇಯ್ನ್ ಬರ್ತಾ ಇರ್ತದೆ. ಪೇಯ್ನ್ ಬಂದಾಗ ಏನಾಗುತ್ತೆ, ಆ ಆ್ಯಕ್ಟಿವಿಟಿನೂ ಹಾಗೆ ಕಡಿಮೆ ಆಗ್ತಾ ಇರ್ತದೆ. ಇದು ಒಂಥರ ಸೈಕಲ್ ಶುರು ಆಗಿಬಿಡ್ತದೆ. ಪೇಯ್ನ್ ಬಂದಿದೆ, ಜಾಸ್ತಿ ಮಲ್ಕೊಂಡೇ ಇರ್ತಾರೆ ಅವರು, ಮತ್ತೆ ಅದು ಒಬೆಸಿಟಿ ಜಾಸ್ತಿ ಆಗ್ತಾ ಇರ್ತದೆ, ವೆಯ್ಟ್ ಗೇನ್ ಆಗ್ತಾ ಇರ್ತಾರೆ, ಮತ್ತೆ ಅದು ಮತ್ತೆ ಬ್ಯಾಕ್ ಮೇಲೆ ಸ್ಟ್ರೈನ್ ಮಾಡ್ತಾ ಇರ್ತದೆ, ಮತ್ತು ಅದು ಆ್ಯಕ್ಟಿವಿಟಿನ ಕಡಿಮೆ ಮಾಡ್ತಾ ಹೋಗುತ್ತೆ. ಒಂಥರ ಸೈಕಲ್ ಶುರು ಆಗಿಬಿಡ್ತದೆ. ಸೊ ಆ ಸೈಕಲಿಂದ ಹೊರಗೆ ಬರೋದೇ ಕಷ್ಟ ಆಗಿಬಿಡ್ತದೆ. ಯಾಕೆಂತಂದರೆ ಏನೇ ಒಂದು ಸ್ವಲ್ಪ ಹೊರಗೆ ಹೋಗೋಕ್ಕೆ ಒಂದು 500 ಮೀಟ್ರ್ ಹೊರಗೆ ಹೋಗ್ತಾರೆ, ದೆನ್ ಬ್ಯಾಕ್ ಪೇಯ್ನ್. ಸ್ವಲ್ಪ ಕೂತು ಎದಳಕ್ಕಾಗೋದಿಲ್ಲ, ಕೂದಲಿಕ್ಕಾಗಲ್ಲ, ಆ್ಯಂಡ್ ಟರ್ನ್ ಮಾಡೋದಕ್ಕೂ ಬ್ಯಾಕ್ ಪೇಯ್ನ್ ಬರಲಿಕ್ಕೆ ಶುರು ಆಗಿಬಿಡ್ತದೆ. ಸೊ ಇದು ಗ್ರ್ಯಾಜುಯಲಿ ಬರೀ ಪೇಯ್ನ್ ಕೂಡ ಇದಾಗುತ್ತೆ. ಪೇಯ್ನಿಂದಲೇ ಲೈಕ್ ದೇ ವಿಲ್ ಬಿ ಮೆಂಟಲಿ ದೇ ವಿಲ್ ಬಿ ಡಿಪ್ರೆಸ್ಡ್ ಆ್ಯಕ್ಚುಲಿ ಅಂತ ಕರಿತೀವಿ. ಸೊ ಅದು ಗೊತ್ತೇ ಆಗೋದಿಲ್ಲ ಅವ್ರಿಗೆ, ಆ ಪೇಯ್ನಿಂದ ಅದು ಅವರು ದೇ ಆರ್ ಡಿಪ್ರೆಸ್ಡ್ ಅನ್ನೋದಕ್ಕೆ. ಆ್ಯಕ್ಟಿವಿಟಿ ಕಡಿಮೆ ಆಗುತ್ತಲ್ಲ, ಈಗ ವಿ ಹ್ಯಾವ್ ಟು, ಈಗ ಟ್ರಾವೆಲಿಂಗ್ ಈಸ್ ಒನ್ ಆಫ್ ದ ಕೈಂಡ್ ಆಫ್ ಎಂಜಾಯ್ಮೆಂಟ್ ಇರ್ಬೋದು ಅಥವಾ ಇದಿರ್ತದೆ. ಸೊ ಈಗ ಅದೇ ಅವರಿಗೆ ರಿಡಕ್ಷನ್ ಮಾಡಿಬಿಡ್ತದೆ. ಎಲ್ಲೋ ಹೋಗೋದು ಬೇಡ ನನಗೆ, ಸ್ಟಿಕ್ ಆನ್ ಟು ದೇರ್ ಹೌಸ್ ಇದ್ರಲ್ಲೇ, ಹೊರಗೆಲ್ಲೂ ಅವರು ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ.
ನೆಕ್ಸ್ಟ್ ಸ್ಟೇಜಿಗೆ ಬಂದಾಗ ಈಗ ನರ್ವ್ ಕಂಪ್ರೆಷನ್ ಆಗೋಯ್ತು. ನರ್ವ್ ಕಂಪ್ರೆಷನ್ ಆದಮೇಲೆ ಇಟ್ ಈಸ್ ಲೈಕ್ ಎ ಸಿವಿಯರ್ ಪೇಯ್ನ್. ಅದು ಒಂದು ಬ್ಯಾಕ್ ಪೇಯ್ನ್ಗಿಂತ ಒಂದು ಇದು ರೇಡಿಯೇಟಿಂಗ್ ಪೇಯ್ನ್ ಅಂತ ಕರಿತೀವಿ. ದೆನ್ ದೇರ್ ಆಕ್ಟಿವಿಟಿ ಬಿಕಮ್ಸ್ ಮಚ್ ಮೋರ್ ರೆಸ್ಟ್ರಿಕ್ಟೆಡ್. ಇದರಲ್ಲಿ ನರ್ವ್ ಪ್ರಾಬ್ಲಮ್ ಬಂದಾಗ ಅದೇನಾಗುತ್ತೆ, ಜೋಮ್ ಹಿಡಿಲಿಕ್ಕೆ ಶುರು ಆಗುತ್ತೆ, ಚುಚ್ಚಿದಂಗೆ ಆಗೋದು, ಉರಿ ಬಂದಂಗೆ ಆಗೋದು, ಬರ್ನಿಂಗ್ ಸೆನ್ಸೇಷನ್ಸ್ ಬರ್ತಾ ಇರ್ತದೆ. ನೆಕ್ಸ್ಟ್ ಮೇಲೆ ನೋಡ್ತಿದ್ದಂಗೆ ಅವ್ರ ಫುಟ್ ಮೂಮೆಂಟ್ಸು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಡ್ತದೆ. ಸೊ ನೆಕ್ಸ್ಟ್ ಕೆಲವು ಬಾರಿ ಯೂರಿನ್ ಕಂಟ್ರೋಲ್ ಹೋಗ್ಬಿಡೋದು, ಅಂದರೆ ವೀಕ್ನೆಸ್, ಅಂದರೆ ಪ್ಯಾರಲಿಸಿಸ್ ಸ್ಟೇಜಿಗೆ ಅದು ಹೋಗುತ್ತೆ. ಯೂಶಲಿ ದೀಸ್ ಆರ್ ಗ್ರ್ಯಾಜುವಲ್, ದರ್ ಇಸ್ ನಥಿಂಗ್ ಇಮಿಡಿಯೇಟ್ ಆಗಿ. ಬಟ್ ಏನಾದರೂ ಈಗ ಆಲ್ರೆಡಿ ಈಗ ಎಲ್ಲೋ ಬಾತ್ರೂಮಲ್ಲಿ ಜಾರ್ ಬಿದ್ರು, ಇಟ್ ಈಸ್ ನಾಟ್ ಮೇಜರ್ ಟೈಪ್ ಆಫ್ ಆಕ್ಸಿಡೆಂಟ್ ಆದರೂ ಬೈ ಮಿಸ್ ಆಗಿ ಆದರೂ ಈ ಇದರಲ್ಲಿ ಏನಾಗುತ್ತೆ ಅಂತಂದರೆ ಈಗ ಆಲ್ರೆಡಿ ಪ್ರಾಬ್ಲಮ್ ಇತ್ತು ಅಂತಂದರೆ ಸೊ ದೇ ಆರ್ ಮೋರ್ ಲೈಕ್ಲಿ ಚಾನ್ಸಸ್ ಅವ್ರಿಗೆ ಈ ಪ್ರಾಬ್ಲಮ್ ಬರ್ಬೋದು ಇದರಲ್ಲಿ. ಸೊ ಒಂದು ನೆಗ್ಲೆಕ್ಟ್ ಮಾಡೋದಕ್ಕಿಂತ ಸೊ ಯೂಶಲಿ ಫಾರ್ ಅಟ್ಲೀಸ್ಟ್ 60 to 70 years ಆಫ್ ಏಜ್ ಗ್ರೂಪ್ ತನಕ ಯು ಶುಡ್ ಬಿ ಮೋರ್ ಆ್ಯಕ್ಟಿವ್, ಮೋರ್ ಇದು. ಸೊ ಯು ಶುಡ್ ನಾಟ್ ರೆಸ್ಟ್ರಿಕ್ಟ್ ಯುವರ್ ಲೈಫ್ ಸ್ಟೈಲ್ ಟು ಯುವರ್ ಹೋಮ್ ಅಂತ. ಎಸ್ ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ. ಸೊ ಇದರಿಂದ ದೂರ ಇರಬೇಕಾದ್ರೆ ಏನೆಲ್ಲ ಮಾಡ್ಕೋಬೇಕು ನಮ್ಮ ಲೈಫ್ನಲ್ಲಿ ಚೇಂಜಸ್ ಅಂತ. ಮತ್ತೊಂದು ಬಾರಿ ಓವರಾಲ್ ನಮ್ಮ ಲೈಫ್ ಸ್ಟೈಲ್ ಹೇಗಿದ್ದರೆ ಚೆಂದ ಅಂತ ಹೇಳ್ತೀರಾ ಆ್ಯಸ್ ಎ ಡಾಕ್ಟರ್ ಆಗಿ? ಸ್ಲೀಪ್ ಟು ಸ್ಲೀಪ್ ನಾವು ಒಂದು ಇಟ್ಕೋಬೇಕು. ಸ್ಲೀಪ್ ಪಾಶ್ಚರಿಂದ ಸರಿ ಮಾಡ್ಕೊಳ್ಳಿ. ಸ್ಲೀಪ್ ಪಾಶ್ಚರ್ ಆದಮೇಲೆ ನೆಕ್ಸ್ಟ್ ಎದ್ದ ತಕ್ಷಣವೇ ಸನ್ಲೈಟ್ ಎಕ್ಸ್ಪೋಜರು ಅಟ್ಲೀಸ್ಟ್ ಹಾಫ್ ಆನ್ ಅವರ್. ಆ ಸನ್ಲೈಟ್ ಎಕ್ಸ್ಪೋಜರಲ್ಲೇ ನೀವು ನೆಕ್ ಎಕ್ಸಸೈಸ್ ಇರ್ಬೋದು, ಬ್ಯಾಕ್ ಎಕ್ಸಸೈಸ್ ಇರ್ಬೋದು, ಒಂದು ರೂಟೀನಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಫುಡ್ ಕಾನ್ಷಿಯಸ್ ಆಗಿ ಫುಡ್ ಈಟಿಂಗ್, ಇದರಲ್ಲೂ ನಿಮ್ಮ ಕ್ಯಾಲರೀಸ್ ಇದನ್ನು ಮೇಂಟೈನ್ ಮಾಡ್ಕೊಳ್ಳೋದು. ಸೊ ಮತ್ತು ಕ್ಯಾಲ್ಶಿಯಂ ರಿಚ್ ಫುಡ್ಸ್ ತೊಗೊಳ್ಳೋದು, ಅದು ಒಂದು ಇಂಪಾರ್ಟೆಂಟು. ವರ್ಕ್ ಪಾಸ್ಚರಲ್ಲಿ ಇದು ಬೆಳಗ್ಗೆ 30 minutes. ಈಗ ನಮ್ಗೆ ಇನ್ನೊಂದು ಥರ ಕಂಪ್ಲೇಂಟ್ ಹೇಳಿದ್ರೆ ಬೆಳಗ್ಗೆ ನಮಗೆ 30 minutes ಸಿಕ್ಕದೇ ಇಲ್ಲ, ಅಥವಾ ಸಾಯಂಕಾಲ 30 minutes ಮಾಡೋಕ್ಕೆ ಹೋದರೆ ಐ ವಿಲ್ ಬಿ ವೆರಿ ಎಕ್ಸಾಸ್ಟೆಡ್ ಹಾಗೆ. ಸೊ ಈಗ ನನ್ನ ರೂಟೀನ್ ಹೇಗೆ ಅಂದರೆ ವೆರೆವರ್ ಇಟ್ ಗಿವ್ಸ್ ದ ಟೈಮ್ ಆ್ಯಕ್ಚುಲಿ. ಈಗ ಅಪ್ಪರ್ ಬಾಡಿ ಎಕ್ಸಸೈಸ್ ಮಾಡೋದು ಎಲ್ಲೇ ಆಫೀಸಲ್ಲೂ ತುಂಬ ಈಸಿ ಆ್ಯಕ್ಚುಲಿ. ಸಿಂಪಲ್ ನೆಕ್ ಸ್ಟ್ರೆಚಿಂಗ್, ದಿಸ್ ಒನ್ ಇದನ್ನು ಮಾಡ್ಕೊಳ್ಳೋದು. ಸೊ ಅಥವಾ ಆ ಶೋಲ್ಡರ್ ರೊಟೇಷನ್ ಮೂಮೆಂಟ್ಸ್, ಇದನ್ನು ಎಲ್ಲೇ ಇದ್ರೂ ಕೂತ್ಕೊಂಡಿದ್ರು ಮಾಡ್ಬೋದು. ನೀವು ಹಾಸ್ಪಿಟ್ಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ, ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ, ಎಲ್ಲೇ ವೆಯ್ಟಿಂಗ್ ಪೀರಿಯಡಲ್ಲೂ ಯು ಕ್ಯಾನ್ ಡೂ ಇಟ್ ಆ್ಯಕ್ಚುಲಿ. ಬಟ್ ಇದಕ್ಕೇನು ಅಂತಂದರೆ ಇಟ್ ನೀಡ್ಸ್ ಸಮ್ ಕಾನ್ಷಿಯಸ್ ಎಫರ್ಟ್ ಬೈ ದೆಮ್ಸೆಲ್ಫ್ ಆ್ಯಕ್ಚುಲಿ. ಸೊ ಇಲ್ಲ ಅಂತಂದರೆ ಇದನ್ನು ಅಳವಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಪಾಶ್ಚರ್ ಕರೆಕ್ಷನ್, ವರ್ಕ್ ಪಾಶ್ಚರಲ್ಲಿ ಮೇಂಟೈನ್ ಮಾಡೋದು, ವೆರೆವರ್ ಇಟ್ ಈಸ್ ಪಾಸಿಬಲ್, ಲೈಕ್ ಕೀಪಿಂಗ್ ಇಟ್ ಸ್ಟ್ರೈಟ್ ಕೈಂಡ್ ಆಫ್ ಅ ಥಿಂಗ್. ಆಮೇಲೆ ನೆಕ್ಕನ್ನು ಆದಷ್ಟು ಬೆಂಡಿಂಗ್ ಫಾರ್ವರ್ಡ್ಸ್ ಮಾಡೋದನ್ನು ಕಡಿಮೆ ಮಾಡೋದು. ಮೊಬೈಲ್ ಆಗಲಿ ಅಥವಾ ಇದು ವೆರೆವರ್ ಇಟ್ ಈಸ್ ರಿಕ್ವೈರ್ಡ್. ಅಂದರೆ ಲ್ಯಾಪ್ಟಾಪ್ಸ್ ಯೂಶಲಿ ಡೆಸ್ಕ್ಟಾಪ್ಸ್ ಎಲ್ಲ ಆದರೂ ಅಟ್ಲೀಸ್ಟ್ ಹೈಟೆಲ್ಲ ಇರ್ತದೆ. ಸೊ ದೇ ಆರ್ ಅಟ್ ಹೈ ಲೆವೆಲ್ ಆ್ಯಕ್ಚುಲಿ. ಲ್ಯಾಪ್ಟಾಪ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಆ್ಯಂಗಲ್ ಆಫ್ ಇದು ಇದೇನಿರ್ತದೆ, ನೆಕ್ಕನ್ನು ನಾವು ಬೆಂಡ್ ಮಾಡಲೇಬೇಕಾಗ್ತದೆ, ಅಥವಾ ಬ್ಯಾಕನ್ನು ನಾವು ಬೆಂಡ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ನಾವು ರೂಟೀನಾಗಿ ಅದನ್ನು ಚೇಂಜ್ ಮಾಡಿಕೊಂಡ್ರೆ, ಕಾನ್ಷಿಯಸ್ ಎಫರ್ಟ್ ಹಾಕ್ಕೊಂಡು ಮಾಡಿದ್ರೆ ಓವರ್ ಅ ಪೀರಿಯಡ್ ಆಫ್ ಎ ಟೈಮ್ ಇಟ್ ವಿಲ್ ಬಿ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಎಸ್ ಡಾಕ್ಟರ್, ನಿಜಕ್ಕೂ ಕೂಡ ಬೆನ್ನು ನೋವು ಮತ್ತು ಸ್ಪೈನ್ ಪ್ರಾಬ್ಲಮ್ ಕುರಿತಾಗಿ ನಮ್ಮ ವೀಕ್ಷಕರಿಗೆ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೂ ಕೂಡ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ಡಾಕ್ಟರ್ ಹೇಳಿದಂತಹ ಈ ಒಂದು ಸಲಹೆ ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ಆದಷ್ಟು ಬೇಗ ಹಾಸ್ಪಿಟಲ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.